ಮೀನುಗಾರರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ತೊಟ್ಟಮಲ್ಲಿರುವಂತಹ ಬೊಬ್ಬರಿಯ ದೇವಸ್ಥಾನದಲ್ಲಿ ಈಗ ಬೊಬ್ಬರಿಯ ದೈವ ಭವಿಷ್ಯವನ್ನ ಕೂಡ ನುಡಿದಿದೆ. ಅಪಶಕುನ ಕಂಡಿತ್ತು, ನಾನು ಹೋಗಬೇಡಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದೆ. ಆದ್ರೆ ಮೀನುಗಾರಿಕೆಗೆ ಹೋಗುವ ಮುನ್ನ ತೆರಳಬೇಡಿ ಅಂತ ಹೇಳಿದ್ರು ಕೂಡ ಮೀನುಗಾರಿಕೆಗೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ರೆ ಮೀನುಗಾರರನ್ನ ಶೀಘ್ರವೇ ತೋರಿಸ್ತೇನೆ, ಜೀವದಲ್ಲಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಾಮಪ್ಪ ಸಾಲಿಯನ್ ಬೊಬ್ಬರಿಯ ದೇವಸ್ಥಾನದ ಮುಖ್ಯಸ್ಥರ ಜೊತೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿ ನಮ್ಮ ಮೀನುಗಾರರು ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದು ದೈವದಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೈವ ಸಾಕಷ್ಟು ಇವರಿಗೆ ಒಂದು ಅಭಯನೂ ಕೂಡ ನೀಡಿದೆ. ಬನ್ನಿ, ನಮ್ಮ ಜೊತೆ ಈ ದೇವಸ್ಥಾನದ ಗುರಿಕಾರರಂತಹ ರಾಮಪ್ಪ ಸಾಲಿನ ಕೂಡ ಇದ್ದಾರೆ. ಬನ್ನಿ, ಅವ್ರ ಜೊತೆ ನೇರವಾಗಿ ಮಾತಾಡೋಣ. ಸರ್, ಇವತ್ತು ಮೀನುಗಾರರು ಹೋಗಿ ದೈವದಲ್ಲಿ ಒಂದು ಮೊರೆ ಹೋಗಿದ್ದಾರೆ. ಸೊ ದೈವ ಯಾವ ರೀತಿ ಆಶ್ವಾಸನೆ ಅಂದರೆ ಭರವಸೆ ಕೊಟ್ಟಿದೆ, ಒಂದು ಅಭಯ ನೀಡಿದೆ? ನಾವು ಭಾಳಷ್ಟು ಕಡೆಯಿಂದ 7 ಮೀನುಗಾರರು ನಾಪತ್ತೆಯಾದ ಇದರಲ್ಲಿ 7 ಮೀನುಗಾರರ ಮನೆಯಲ್ಲಿಯೂ ಎಲ್ಲ ದೇವರ ಇದನ್ನು ಅವರು ಮೊರೆ ಹೋಗಿದ್ದಾರೆ. ಎಲ್ಲಿ ದೇವರಿದ್ದಾರೆ, ಎಲ್ಲೆಲ್ಲಿ ಯಾವ ಪುರೋಹಿತರಲ್ಲಿ ಪ್ರಶ್ನೆ ಇಡ್ತೇವೆ, ಆ ಎಲ್ಲ ಕಡೆಗೆ ಹೋಗಿದ್ರು ಅವರಿಗೆ ನಮಗೆ ಬರುವ ಉತ್ತರ ಅಂದರೆ ಒಂದೇ, ಅವರಿದ್ದಾರೆ, ಅವರು ಬರ್ತಾರೆ ಅಂತ. ನಾವು ಈಗ ಒಂದು ಯಾವುದೇ ವ್ಯಕ್ತಿ ಒಬ್ಬ ಆಸ್ಪತ್ರೆಯಲ್ಲಿದ್ದವ ಒಂದು ಕಾಯಿಲೆಯಲ್ಲಿದ್ದರೆ ಅವನಿಗೆ ಡಾಕ್ಟರ್ ಹತ್ರ ನಾವೊಂದು ವಿಚಾರಿಸ್ಬೋದು. ಯಾಕೆಂದರೆ ಹೇಗಿದ್ದೀರಿ ಡಾಕ್ಟರ್ ಅವರು ಅಂತ ಹೇಳಿದರೆ ಆವಾಗ ನಮಗೆ ಒಂದು ಸಮಾಧಾನ ಬರುವಂಥ ವಿಚಾರ ಇರುತ್ತೆ, ಗುಣ ಆಗ್ತದೆ. ಇದು ಹಾಗೆ ಅಲ್ಲ. ಇದು 13ನೇ ತಾರೀಕಿಗೆ ಕಾಣೆಯದ್ದು, ಇವತ್ತಿಗೆ 9ನೇ ತಾರೀಕಿನವರೆಗೆ ಇದುವರೆಗೆ ಸುಳಿವಿಲ್ಲ. ಇದು ಅವರ ಮನೆಯವರಿಗೆ ಭಾಳಷ್ಟು ಈ ನೋವಿನಲ್ಲಿದ್ದಾರೆ. ಈ ಹೊಟ್ಟೆಯಲ್ಲಿ ಈ ಬೆಂಕಿ ಬಿದ್ದಾಗೆ ಆಗಿದೆ ಅವರಿಗೆ. ಯಾಕೆಂದರೆ ಊಟ, ದುಡ್ಡು, ಹಣ ಎಲ್ಲ ಇದು ಅಗತ್ಯ ಇಲ್ಲ. ಮನುಷ್ಯನ ಜೀವನವೇ ಮುಖ್ಯ. ಅವನು ನೇರವಾಗಿ ಅವನು ದುಡಿಯುವಂಥ ವ್ಯಕ್ತಿ ಒಂದು ಮನೆಗೆ ಬರಲಿಲ್ಲ ಅಂದರೆ ಅದೊಂದು ಭಾಳಷ್ಟು ಕಷ್ಟ. ಯಾರ ಮನೆಗೂ ಇಂಥ ಇದು ಯಾವ ಮಕ್ಕಳಿಗೂ ಇಂಥ ಇದು ಬರಬಾರ್ದು. ಈಗ ಸರ್, ದೈವ ಯಾವ ರೀತಿಯಲ್ಲಿ ಅವರು ಎಲ್ಲಿದ್ದಾರೆ ಎಂದು ಹೇಳಿದೆ. ಈಗ ಇವತ್ತಿನ ಈ ದರ್ಶನ ಸೇವೆಯಲ್ಲಿ, ಬೊಬ್ಬರಿಯ ದರ್ಶನ ಸೇವೆಯಲ್ಲಿ ನಮಗೆ ದೇವರಲ್ಲಿ ನಾವು ನೇರವಾಗಿ ಕೇಳಿದ್ದೇವೆ, ಅವರು ಎಲ್ಲಿದ್ದಾರೆ, ಅವರು ಹೇಗಿದ್ದಾರೆ, ಅವರ ಪರಿಸ್ಥಿತಿ ಹೇಗೆ ಉಂಟು ಅಂತ ಕೇಳಿದಾಗ ಅವರು ಒಂದು ಈ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಅವರೊಂದು ನಾವು ಒಂದು ಪ್ರಶ್ನೆಯಲ್ಲಿ ಕೇಳಿದ್ದೇವೆ, ಈ ಬಂದರ್ ಅಂತ ನಾವು ಹೇಳಿದರೆ ಅದಕ್ಕೆ ನೀವು ಇದು ಕೊಡ್ಬೋದಾ ಅಂತ ಕೇಳಿದಾಗ ಮಲ್ವಾನ್ ಬಂದರ್ನಲ್ಲಿ ವ್ಯಕ್ತಿಗಳ ಇರ್ಬೋದು ಅಂತ ಇದರಲ್ಲಿ ಪ್ರಶ್ನೆಯಲ್ಲಿ ಸಮೇತ ಬಂದಿದೆ, ಮತ್ತು ಪ್ರಸಾದವೂ ಕೂಡ ಬಂದಿದೆ. ಹಾಗಾಗಿ ನಾವು ಅಲ್ಲಿಯ ದೇವರ ಒಂದು ನುಡಿ ಏನಂದರೆ ಅಲ್ಲಿಯ ಜನರು ಭಾಳಷ್ಟು ಒಂದು ಗಂಭೀರತೆ ಇರುವಂಥ ಜನರು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮವರು ಹೋಗಿ ಆ ವ್ಯಕ್ತಿಗಳನ್ನಲ್ಲಿ ಸಂಪರ್ಕಿಸುವಂತೆ ಖಂಡಿತವೂ ಆಗುವುದಿಲ್ಲ ಅಂತ ನಮಗೆ ದೇವರ ನುಡಿ ಬಂದಿದೆ. ಸರ್ಕಾರವು ಇದಕ್ಕೆ ನೇರವಾಗಿ ಹೊಣೆ ಹೊತ್ತು 2 ಸರ್ಕಾರದವರು ನೇರವಾಗಿ ಆ ಜಾಗದಲ್ಲಿ ಇವತ್ತಿನಿಂದಲೇ ಅದಕ್ಕೆ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದನ್ನು ಎಲ್ಲ ವ್ಯವಸ್ಥೆಯನ್ನು ಆ ಜಾಗದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಖಂಡಿತವಾಗಲಿ ಮಾಡಬೇಕು. ಇಲ್ಲದಿದ್ದರೆ ಈ ಜೀವನದಲ್ಲಿ ಎಲ್ಲ ಜನರ ಈ ಮೀನುಗಾರರ ಬದುಕು ಇನ್ನು ಮುಂದಿನ ಜೀವನದಲ್ಲಿ ಮೀನುಗಾರರು ಬದುಕುವ ಹಾಗೆ ಇಲ್ಲ. ಯಾಕೆಂದರೆ ಮೀನುಗಾರಿಕೆ ಮಾಡುವಂಥ ಪರಿಸ್ಥಿತಿಯಲ್ಲೇ ಜನರಿಲ್ಲ. ಯಾಕೆಂದರೆ ಇವತ್ತು ಅವರು ನಾಳೆ ಕಡಲಿಗೆ ಯಾರನ್ನೆಲ್ಲ ಇಟ್ಕೊಂಡು ಹೋಗ್ತಾರ ಅಂತ ಭಯದಿಂದ ಈಗ ಸಮುದ್ರಕ್ಕೆ ಈ ಮೀನುಗಾರರು ಯಾರೂ ಇಳಿಲಿಲ್ಲ ಇಷ್ಟುವರೆಗೆ. ಈಗ ಸರ್,